ನಮಸ್ಕಾರ ವೀಕ್ಷಕರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿಯ 2ನೇ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟ್ ನಲ್ಲೂ ಕೂಡ ನಾವು ಅಂದ್ರೆ ಕನ್ನಡಿಗರು ಕರ್ನಾಟಕ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತಾವು ಅಧಿಕಾರಕ್ಕೆ ಬಂದಾಗಿನಿಂದ ಏನು ಅನ್ಯಾಯವನ್ನ ಮಾಡ್ತಾ ಬಂದಿದೆಯೋ ಆ ಅನ್ಯಾಯವನ್ನ, ಆ ವಂಚನೆಯನ್ನ, ಆ ಮೋಸವನ್ನ ಈ ಬಜೆಟ್ ನಲ್ಲೂ ಕೂಡ ಮುಂದುವರೆಸಿದೆ. 16ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ತೆರಿಗೆಯಲ್ಲಿ ರಾಜ್ಯಗಳಿಗೆ 41% ಪಾಲನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಅಂದ್ರೆ ಕೇಂದ್ರ ಸರ್ಕಾರ ಸಂಗ್ರಹಿಸುವ ತೆರಿಗೆಯಲ್ಲಿ 41% ಅಂದ್ರೆ 15,26,254 ಕೋಟಿ ರೂಪಾಯಿ. 15,26,254 ಕೋಟಿ ರೂಪಾಯಿಯನ್ನ ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡುವಂಥದ್ದು. ಇದರಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಮತ್ತು ಉಳಿದ ರಾಜ್ಯಗಳಿಗೆ ಸಿಕ್ಕಿದ್ದು ಏನು ನೋಡಿ. ಆಂಧ್ರ ಪ್ರದೇಶ 64,362 ಕೋಟಿ ರೂಪಾಯಿ, 4.21% ತೆರಿಗೆಯನ್ನ ಪಡೆದಿದೆ. ಅಸ್ಸಾಂ 49,725 ಕೋಟಿ ರೂಪಾಯಿ, 3.25% ತೆರಿಗೆ ಪಾಲು ಸಿಕ್ಕಿದೆ. ಬಿಹಾರ ಬರೋಬ್ಬರಿ 1,51,831 ಕೋಟಿ ರೂಪಾಯಿ, ಬರೋಬ್ಬರಿ 9.94% ತೆರಿಗೆ ಪಾಲನ್ನ ಪಡ್ಕೊಂಡಿದೆ. ಛತ್ತೀಸ್ಗಢ 50,427 ಕೋಟಿ ರೂಪಾಯಿ, 3.30% ತೆರಿಗೆ ಪಾಲು ಸಿಕ್ಕಿದೆ. ಗುಜರಾತ್ 57,310 ಕೋಟಿ, 3.75% ತೆರಿಗೆ ಪಾಲು ಸಿಕ್ಕಿದೆ. ಜಾರ್ಖಂಡ್ 51,236 ಕೋಟಿ, 3.35% ತೆರಿಗೆ ಪಾಲು ಸಿಕ್ಕಿದೆ. ಕರ್ನಾಟಕ 63,049 ಕೋಟಿ ರೂಪಾಯಿ, 4.13% ತೆರಿಗೆ ಪಾಲು ಸಿಕ್ಕಿದೆ. ಮಧ್ಯಪ್ರದೇಶ 7.30% ಮಧ್ಯಪ್ರದೇಶಕ್ಕೆ ಸಿಕ್ಕಿರುವಂತದ್ದು. ಅದರ ಮೊತ್ತ 1,72,133 ಕೋಟಿ ರೂಪಾಯಿ. ಮಹಾರಾಷ್ಟ್ರ 98,308 ಕೋಟಿ ರೂಪಾಯಿ, 6.41% ತೆರಿಗೆ ಪಾಲು ಸಿಕ್ಕಿದೆ. ಒಡಿಶಾ 4.42% ತೆರಿಗೆ ಪಾಲು ಸಿಕ್ಕಿದೆ, 67,460 ಕೋಟಿ. ರಾಜಸ್ಥಾನ 90,445 ಕೋಟಿ ರೂಪಾಯಿ ತೆರಿಗೆ ಪಾಲು ಸಿಕ್ಕಿದೆ, ಅಂದ್ರೆ 5.92%. ತಮಿಳುನಾಡು 62,530 ಕೋಟಿ, ಅಂದ್ರೆ 4.09% ತೆರಿಗೆ ಪಾಲು ಸಿಕ್ಕಿದೆ. ಉತ್ತರ ಪ್ರದೇಶ ಬರೋಬ್ಬರಿ 2,68,910 ಕೋಟಿ ರೂಪಾಯಿ, ಅಂದ್ರೆ 17.66% ಉತ್ತರ ಪ್ರದೇಶಕ್ಕೆ ಕೊಟ್ಟಿರುವಂತದ್ದು. ಪಶ್ಚಿಮ ಬಂಗಾಳ 1,10,119 ಕೋಟಿ ರೂಪಾಯಿ, ಅಂದ್ರೆ 7.21% ತೆರಿಗೆ ಪಾಲನ್ನ ಹಂಚಿಕೆ ಮಾಡಲಾಗಿದೆ. ಇನ್ನು ಕರ್ನಾಟಕಕ್ಕೆ ಸಿಕ್ಕಿರುವಂತಹ ತೆರಿಗೆ ಪಾಲಿನಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹ ಮಾಡುವ ಒಟ್ಟು ಕಾರ್ಪೊರೇಟ್ ತೆರಿಗೆಯಲ್ಲಿ ಕರ್ನಾಟಕಕ್ಕೆ 18,508 ಕೋಟಿ ರೂಪಾಯಿ, ಆದಾಯ ತೆರಿಗೆಯಲ್ಲಿ 22,437 ಕೋಟಿ ರೂಪಾಯಿ, ಕೇಂದ್ರ ಜಿಎಸ್ಟಿ ಸೆಂಟ್ರಲ್ ಜಿಎಸ್ಟಿ ತೆರಿಗೆಯನ್ನು ಕರ್ನಾಟಕದಿಂದ ಸಂಗ್ರಹ ಆಗುತ್ತೆ. ಅದರಲ್ಲಿ 17,247 ಕೋಟಿ ರೂಪಾಯಿ. ಕಸ್ಟಮ್ಸ್ ಸುಂಕದ ರೂಪದಲ್ಲಿ ಸಂಗ್ರಹವಾಗುವಂತ ತೆರಿಗೆಯಲ್ಲಿ 3,363 ಕೋಟಿ ರೂಪಾಯಿ, ಕೇಂದ್ರ ಅಬಕಾರಿ ಸುಂಕದಲ್ಲಿ 1,433 ಕೋಟಿ ರೂಪಾಯಿ ಮತ್ತು ಇತರೆ ತೆರಿಗೆಗಳು ಮತ್ತು ಸುಂಕದಲ್ಲಿ 62 ಕೋಟಿ ರೂಪಾಯಿ ಪಾಲನ್ನ ಕೊಡಲಾಗಿದೆ. ಸೊ ಅತ್ಯಂತ ಅನ್ಯಾಯ, ಮೋಸ, ವಂಚನೆಗೆ ಒಳಗಾಗಿರುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ. ಉತ್ತರ ಪ್ರದೇಶಕ್ಕೆ 2,68,910 ಕೋಟಿ ರೂಪಾಯಿ ಈ ವರ್ಷದ ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ತೆರಿಗೆ ಪಾಲಿನಲ್ಲಿ ಕೇಂದ್ರ ಸರ್ಕಾರ ಕೊಡುವಂತದ್ದು. ಪಶ್ಚಿಮ ಬಂಗಾಳಕ್ಕೆ 1,10,119 ಕೋಟಿ ರೂಪಾಯಿ, ಮಹಾರಾಷ್ಟ್ರಕ್ಕೆ 98,380 ಕೋಟಿ ರೂಪಾಯಿ, ರಾಜಸ್ಥಾನಕ್ಕೆ 90,445 ಕೋಟಿ ರೂಪಾಯಿ. ಮಧ್ಯಪ್ರದೇಶಕ್ಕೆ ಆ ರಾಜ್ಯ ಜೀವನದಲ್ಲಿ ಅಭಿವೃದ್ಧಿ ಆಗಲ್ಲ ಅಂಥದ್ದೊಂದು ರಾಜ್ಯ, 1,72,133 ಕೋಟಿ ರೂಪಾಯಿ. ಇನ್ನು ಬಿಹಾರಕ್ಕೆ, ಈ ರಾಜ್ಯ ಕೂಡ ಅಷ್ಟೇ, ಎಷ್ಟು ಕೊಟ್ಟರು ಅಭಿವೃದ್ಧಿ ಆಗಲ್ಲ ಈ ರಾಜ್ಯ, 1,51,831 ಕೋಟಿ ರೂಪಾಯಿ. ಅಂದ್ರೆ ನಮಗೆ ನಮ್ಮ ರಾಜ್ಯಕ್ಕೆ ಏನು ತೆರಿಗೆ ಪಾಲನ ಕೊಡ್ತಾ ಇದ್ದಾರೆ ಅದರಲ್ಲಿ 2ರಿಂದ 3 ಪಟ್ಟುವರೆಗೆ ಈ ರಾಜ್ಯಗಳಿಗೆ ಕೊಡಲಾಗ್ತದೆ. 2ರಿಂದ 3 ಪಟ್ಟು. ನಮಗಿಂತ ಜಾಸ್ತಿ ಆಂಧ್ರ ಪ್ರದೇಶ ತಗೊಂಡಿದೆ.
ದಕ್ಷಿಣ ಭಾರತದಲ್ಲಿ. GST ತೆರಿಗೆ ಹಂಚಿಕೆಯಲ್ಲಿ ನಾವೇ ದೇಶದಲ್ಲಿ ನಂಬರ್ 2, ಆದಾಯ ತೆರಿಗೆ ಪಾವತಿಯಲ್ಲಿ ನಾವೇ ದೇಶದಲ್ಲಿ ನಂಬರ್ 2, ಕಾರ್ಪೊರೇಟ್ ತೆರಿಗೆ ಪಾವತಿಯಲ್ಲೂ ಕೂಡ ನಾವೇ ಮುಂಚೂಣಿಯಲ್ಲಿರುವಂತದ್ದು. ಆದ್ರೂ ಕೂಡ ನಮಗೆ ಆಗಿರುವಂತಹ ಅನ್ಯಾಯ ಇದು. ಇವತ್ತು ಕುಮಾರಸ್ವಾಮಿ ಅವರು ಬಜೆಟ್ ಆದ್ಮೇಲೆ ಹೇಳಿದ್ದಾರೆ, 4.13% ತೆರಿಗೆ ಪಾಲನ್ನ ಕೊಟ್ಟಿದ್ದಾರೆ, 63,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ತೆರಿಗೆ ಸಂಗ್ರಹದಲ್ಲಿ ನಮಗೆ ಆಗ್ತಾ ಇರುವಂತಹ ಅನ್ಯಾಯ. ಇನ್ನು ಅನುದಾನಗಳ ಹಂಚಿಕೆ, ಕಾರ್ಯಕ್ರಮಗಳ ಲೆಕ್ಕಾಚಾರಕ್ಕೆ ಬಂದ್ರೆ ಅನುದಾನಗಳ ಹಂಚಿಕೆ ಇದೆಯಲ್ಲ, ಅದರಲ್ಲೂ ಕೂಡ ಅನ್ಯಾಯ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದೀವಿ ನಾವು. ಒಂದು ಸಲ ಬಿಸಿ ಮುಟ್ಟಿಸಿದ್ರೆ ಕರ್ನಾಟಕ ರಾಜ್ಯದ ನಾಯಕರಿಗೆ ಬಿಸಿ ಮುಟ್ಟಿಸಬೇಕು, ಜೊತೆಗೆ ಬಿಜೆಪಿಯ ಜೊತೆಗೆ ಸೇರ್ಕೊಂಡು ನೌಟಂಕಿ ಆಡ್ತಾ ಇರುವಂತಹ JDS ಗೆ ಬಿಸಿ ಮುಟ್ಟಿಸಬೇಕು. ಅಲ್ಲಿವರೆಗೆ ಈ ಅನ್ಯಾಯಕ್ಕೆ ಪರಿಹಾರ ಸಿಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಟೇಕನ್ ಫಾರ್ ಗ್ರಾಂಟೆಡ್. ನಾಳೆ ಮೋದಿ ಬಂದ್ರು, ರ್ಯಾಲಿ ಮಾಡಿದ್ರು, ರೋಡ್ ಶೋ ಮಾಡಿದ್ರು, ಕೈ ಬೀಸಿದ್ರು, ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಬರೆದಿರುವಂತಹ ಪದವನ್ನೇ ಕನ್ನಡದಲ್ಲಿ 2 ಸಲ ಹೇಳಿದ್ರು ಅಂತ ಹೇಳಿದ್ರೆ, ಓ ಮೋದಿ ಕನ್ನಡದಲ್ಲಿ ಮಾತಾಡಿದ್ರು, ಮೋದಿ ರೋಡ್ ಶೋ ಮಾಡಿದ್ರು, ಮೋದಿ ಮಾಸ್ಟರ್ ಸ್ಟ್ರೋಕ್. ಯಾವ ಮಾಸ್ಟರ್ ಸ್ಟ್ರೋಕ್ ಇಲ್ಲ, ನಮಗೆ ಆಗ್ತಾ ಇರುವಂತದ್ದು ಇದು ಸ್ಟ್ರೋಕ್. ಆಕ್ಚುಲಿ ಇದು ಅನ್ಯಾಯ. ಬಿಹಾರಕ್ಕೆ 1,51,831 ಕೋಟಿ, ಮಧ್ಯಪ್ರದೇಶಕ್ಕೆ 1,72,000 ಕೋಟಿ. ಆ ರಾಜ್ಯಗಳಲ್ಲಿ ಅಭಿವೃದ್ಧಿನೇ ಆಗಿಲ್ಲ. ರಾಜಸ್ಥಾನ 90,445 ಕೋಟಿ, ಉತ್ತರ ಪ್ರದೇಶ 2,68,910 ಕೋಟಿ, ಪಶ್ಚಿಮ ಬಂಗಾಳ 1,10,119 ಕೋಟಿ. ಇಲ್ಲಿ ನಾವು ತೆರಿಗೆ ಸಂಗ್ರಹ GSTಯಲ್ಲಿ ಟಾಪ್ ಅಲ್ಲಿ ಇದ್ರೂ ಕೂಡ ನಮಗೆ ಈ ರೀತಿ ಮೋಸವನ್ನ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರದಿಂದ ಕರ್ನಾಟಕ ಏನೂ ನಿರೀಕ್ಷೆ ಮಾಡಕ್ಕಾಗಲ್ಲ. ಕುಮಾರಸ್ವಾಮಿಯಿಂದಲೂ ಕೂಡ ಕರ್ನಾಟಕದವರು ಏನೂ ನಿರೀಕ್ಷೆ ಮಾಡಕ್ಕಾಗಲ್ಲ. ಕುಮಾರಸ್ವಾಮಿ ಮೋದಿ ಅವರನ್ನ ಹೊಗಳ್ಕೊಂಡು ಉಳಿದ ಅವಧಿಯನ್ನ ಕಡಿಬೇಕು. ಜೊತೆಗೆ ಇನ್ನೇನಾದ್ರೂ ಬಿಜೆಪಿಯ ಮೈತ್ರಿ ಸರ್ಕಾರ ಏನಾದ್ರೂ ಬಂದ್ರೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಹೇಳಿ ಕಾಯ್ಕೊಂಡು ಕೂರಬೇಕು. ಇದಿಷ್ಟೇ ನಮಗೆ ಆಗ್ತಿರುವಂತಹ ಅನ್ಯಾಯಗಳಿದೆ. ಇದನ್ನ ನಾವು ಪ್ರತಿಭಟಿಸದೆ ಹೋದ್ರೆ, ಇದರ ವಿರುದ್ಧ ಧ್ವನಿ ಎತ್ತದೆ ಹೋದ್ರೆ, ಈ ಮೋಸ, ಈ ವಂಚನೆ, ಈ ಅನ್ಯಾಯ, ಈ ದೌರ್ಜನ್ಯ, ಈ ಶೋಷಣೆ ಕೊನೆ ಆಗಲ್ಲ.